ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ದಿ ಆಗಿರುವ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಅಂದರೆ ನಾನಿಲ್ಲಿ ಬೇಯಿಸಿಟ್ಟ ಅನ್ನದಿಂದ ಒಂದು ಸೂಪರ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯಲ್ಲೆಲ್ಲ ಅನ್ನ ಉಳಿದಿದ್ರೆ ನಮಗೆ ಅದನ್ನು ಈ ರೀತಿ ಮಾಡ್ಬೋದು. ತುಂಬ ಸುಲಭವಾಗಿ, ಸರಳವಾಗಿ, ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಅನ್ನ ತಗೊಂಡಿದ್ದೀನಿ. ಅಂದರೆ ನಾವು ಬೇಯಿಸಿಟ್ಟ ಅನ್ನ, ಅಂದರೆ ಉಳಿದಿರುವ ಅನ್ನ. ಅಂದರೆ ನಿಮ್ಮ ಮನೇಲಿ ಏನಾದರೂ ಅನ್ನ ಉಳಿದಿದ್ರೆ ಈ ರೀತಿ ಮಾಡ್ಬೋದು, ಇಲ್ಲಾಂದರೆ ಅನ್ನನೇ ತಗೊಂಡ್ಬಿಟ್ಟು ಈ ರೀತಿ ಮಾಡ್ಬೋದು. ಇದು ನಾನು ಉಳಿದಿರುವಂಥ ಅನ್ನ. ಇದಕ್ಕೆ ಇಷ್ಟು ಅಂತ ಲೆಕ್ಕ ಏನಿಲ್ಲ. ನಮ್ಮ ಬಳಿ ಎಷ್ಟು ಇದೆಯೋ ಅಷ್ಟು ತಗೊಳ್ಳಿ. ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅದಕ್ಕೆ ಎಷ್ಟು ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಬಬೇಕು. ಸ್ವಲ್ಪನೂ ತರಿ ಇರಬಾರ್ದು. ನೋಡಿ, ಇಲ್ಲಿ ನಾನು ರುಬ್ಬಿ ತಂದಿದ್ದೀನಿ, ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಇದೆ ನೋಡಿ. ಓಕೆ, ಇದು ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ. ನಾವು ನೋಡಿ ಎಷ್ಟೊಂದು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಮೇಯ್ನ್ ಆಗಿದೆ ನುಣ್ಣಗೆ ರುಬ್ಬಬೇಕು ಮಾತ್ರ ಅನ್ನವನ್ನು. ನೋಡಿ, ಈ ರೀತಿ ಇದೆ. ಎಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಫುಲ್ಲಾಗಿ. ಆಮೇಲೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ನಾವು ಇಷ್ಟು ಅನ್ನ ತೆಗಿಬೇಕು, ಇಷ್ಟು ನೀರು ತೆಗಿಬೇಕು ಅಂತ ಏನಿಲ್ಲ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟವ್ ಆನ್ ಮಾಡಿಲ್ಲ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ಟವ್ ಆನ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಬಳಿ ಎಷ್ಟು ಅನ್ನ ಇದೆಯೋ ಅದನ್ನು ಈ ರೀತಿ ಮಾಡಿಬಿಟ್ರೆ ಆಯಿತು. ನೋಡಿ, ರೆಡಿಯಾಗಿದೆ. ಇನ್ನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ನಾನು. ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಇದು ಚೆನ್ನಾಗಿ ಕುದಿ ಬರಬೇಕು. ಅಷ್ಟರ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈ ಕುದಿ ಬಂದ ಮೇಲೆ ನಾವು ಇದಕ್ಕೆ ಹಾಕ್ತಾ ಇರೋದು ನೋಡಿ ಅಕ್ಕಿ ಹುಡಿ. ನಾನು ಇವಾಗ ಮೊದಲು 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಇದು ಅದೇ ರೀತಿ ಇಷ್ಟು ಅಂತ ಲೆಕ್ಕ ಏನಿಲ್ಲ. ನಮಗಿದು ಕರೆಕ್ಟಾಗಿ ಹಿಟ್ಟು ಕರೆಕ್ಟಾಗಿ ಎಷ್ಟು ಬರುತ್ತೋ ಆ ರೀತಿ ನಾವು ತಗೋಬೇಕು. ನೋಡಿ, ಈ ರೀತಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡುವಾಗ ಮಾತ್ರ ನೀವು ಸ್ಟವ್ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಸ್ವಲ್ಪ ಇವಾಗ ನಾನು ಮೊದಲು 1 ಕಪ್ ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಅಂದರೆ ಇದು ನಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಸಿಗಬೇಕು. ಅಲ್ಲೇ ತನಕ ನಾವು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಅದಕ್ಕೆ ಹೇಳಿರೋದು ಇಷ್ಟು ಅಂತ ಲೆಕ್ಕ ಇಲ್ಲ. ಅಂದರೆ ನಾವು ಬೇಯಿಸಿಟ್ಟ ಅನ್ನದ ಮಿಕ್ಸಿ ಇದೆಯಲ್ಲ, ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದಕ್ಕೆ ಅಕ್ಕಿ ಹುಡಿ ಸೇರಿಸೋದು. ನೋಡಿ, ಈ ರೀತಿ. ಓಕೆ, 1 ಕಪ್ ಫುಲ್ ಹಾಕ್ಕೊಂಡಿದ್ದೀನಿ. ಪುನಃ 1/4 ಕಪ್ಪಿನಷ್ಟು ತಗೊಂಡಿದ್ದೀನಿ. ಅಂದರೆ ಇವಾಗ ಸ್ವಲ್ಪ ತೆಳುವಾಗಿದೆ ನಮ್ಮ ಹಿಟ್ಟು. ಪುನಃ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಅಕ್ಕಿ ಹಿಟ್ಟು ಮತ್ತು ನಮ್ಮ ಅನ್ನದ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ, ನಾವು ನಾರ್ಮಲಿ ಕಡುಬು ಎಲ್ಲ ಮಾಡ್ತೀವಲ್ವ, ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ಹದಕ್ಕೆ ಬರಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಸಾಕು, ನಾವು ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಬಿಸಿ ಆಗಿರುತ್ತೆ. ನೋಡಿ, ಇವಾಗ ನಮ್ಮ ಹಿಟ್ಟೆಲ್ಲ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಾದರೂ ನಿಮಗೆ ಜಾಸ್ತಿ ಕಡಿಮೆ ಅಂದರೆ ಅಂಟಾಗಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಅಕ್ಕಿ ಹುಡಿ ಸೇರಿಸ್ಬೋದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಚಕ್ಕುಲಿ ಮಣೆ. ಅಂದರೆ ನೋಡಿ, ಇದು ತಗೊಂಡಿದ್ದೀನಿ ನಾನು. ಅದರಲ್ಲಿ ನಾನು ನೋಡಿ ಶಾವಿಗೆ ಮಾಡುವಂಥ ಪ್ಲೇಟ್ ತಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಶಾವಿಗೆ ಮಾಡ್ತಾ ಇರೋದು. ಇನ್ನು ಇದಕ್ಕೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ನಾವಿಲ್ಲಿ ಬೇಯಿಸಿಟ್ಟ ಅನ್ನದಿಂದ, ಅಂದರೆ ಉಳಿದಿರುವ ಅನ್ನದಿಂದ ನಾನಿಲ್ಲಿ ಶಾವಿಗೆ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಇದು, ಒಳ್ಳೆ ಸಾಫ್ಟ್ ಆಗಿರುತ್ತೆ ಇದು. ಅಂದರೆ ಮನೆಯಲ್ಲೆಲ್ಲ ಅನ್ನ ಉಳಿದಿದ್ರೆ ನಮಗೆ ಬ್ರೇಕ್ಫಾಸ್ಟಿಗೆಲ್ಲ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಜಾಸ್ತಿ ಟೈಮು ತಗೊಳ್ಳಲ್ಲ ಇದು. ನೋಡಿ, ಟೇಸ್ಟಿಯಾಗಿರುತ್ತೆ. ಟೇಸ್ಟಲ್ಲಿ ಏನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ನೋಡಿ, ಎಲ್ಲ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ, ನೋಡಿ ಕರೆಕ್ಟಾಗಿ ಮುಚ್ಚಳ ಮುಚ್ಕೊಳ್ಳಿ. ಇಲ್ಲಾಂದರೆ ನಮಗೆ ಅದನ್ನು ತಿರುಗಿಸುವಾಗ ಕರೆಕ್ಟಾಗಿ ನಿಲ್ಲಲ್ಲ ಅದು.
ಓಕೆ, ನೆಕ್ಸ್ಟ್ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ಟವ್ ಆನ್ ಮಾಡಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ. ಇಷ್ಟು ನೀರು ತಗೊಂಡಿದ್ದೀನಿ. ಅಂದರೆ ಮೊದಲು ನಮಗೆ ಒಂದು ನೀರು ಸ್ವಲ್ಪ ಬಿಸಿ ಬರಬೇಕು, ಚೆನ್ನಾಗಿ ಆವಿ ಬರಬೇಕು. ಅದಕ್ಕೋಸ್ಕರ ನೀರೆಲ್ಲ ಇಟ್ಟು ನಾನು ಬಿಸಿ ಮಾಡಿಟ್ಟಿದ್ದೆ. ಎಲ್ಲ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಬಿಸಿ ಆಗಲಿ ನೋಡಿ. ಇವಾಗ 5 ನಿಮಿಷ ಆಗಿದೆ. ಇನ್ನು ನಾನು ಸ್ವಲ್ಪ ಈ ತಟ್ಟೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಅಥವಾ ನಮಗೆ ತೆಂಗಿನ ತುರಿ ಬೇಕಿದ್ರು ಸ್ಪ್ರೆಡ್ ಮಾಡ್ಬೋದು. ನಾನು ತುಂಬ ವಿಡಿಯೋದಲ್ಲಿ ಶಾವಿಗೆ ಮಾಡೋದು ನಿಮಗೆ ತೋರಿಸಿದ್ದೀನಿ ನೋಡಿ. ಇದರಲ್ಲಿ ನಾವು ಶಾವಿಗೆ ಒತ್ತಿದ್ರಾಯಿತು. ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂದರೆ, ಅದೇ ರೀತಿ ನಮಗೆ ಒತ್ತೋದಿಕ್ಕೂ ಯಾವುದೇ ಕಷ್ಟ ಆಗಲ್ಲ ಪ್ರೆಸ್ ಮಾಡೋದಕ್ಕೆ. ಯಾಕಂದರೆ ಆ ಹಿಟ್ಟು ಅಷ್ಟೊಂದು ಸಾಫ್ಟ್ ಆಗಿರುತ್ತೆ, ನಮಗೆ ಜಾಸ್ತಿ ಕಷ್ಟನೇ ಆಗಲ್ಲ ನೋಡಿ. ಈ ರೀತಿ ಒತ್ಬಿಟ್ರಾಯಿತು. ನಾನಿಲ್ಲಿ ಎಲ್ಲ ಮಾಡ್ತಾ ಇದ್ದೀನಿ. 2 ತಟ್ಟೆಯಲ್ಲಿ ಮಾಡ್ತಾ ಇದ್ದೀನಿ, ಇಡ್ಲಿ ತಟ್ಟೆಯಲ್ಲಿ ಫುಲ್ಲಾಗಿ ನೋಡಿ. ಇವಾಗ ಫುಲ್ಲಾಗಿ 2 ತಟ್ಟೆಯಲ್ಲಿ ಮಾಡಿದ್ದೀನಿ. ಒಂದು ಹೈ ಫ್ಲೇಮಲ್ಲಿ 10 ನಿಮಿಷ ಬೆಂದಿದೆ ಇವಾಗ ನೋಡಿ. ಇದು ರೆಡಿ ಆಗಿದೆ. ನಾನು ಫ್ಲೇಮೆಲ್ಲ ಆಫ್ ಮಾಡಿದ್ದೀನಿ ನೋಡಿ. ಈ ರೀತಿ ಇದೆ ನೋಡಿ, ಚೆನ್ನಾಗಿ. ಅಂದರೆ ಒಂದಕ್ಕೊಂದು ಇದು ಅಂಟಲ್ಲ, ಅದೇ ಮೇಯ್ನ್ ಆಗಿ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬ ಸುಲಭವಾಗಿ ಇದನ್ನು ತೆಗಿಬೋದು ತಟ್ಟೆಯಿಂದ. ನಮಗೆ ಅಂಟಂಟಾಗಿದ್ರೆ ತೆಗಿಯೋದಕ್ಕೂ ಕಷ್ಟ ಆಗುತ್ತೆ ನೋಡಿ. ನಮ್ಮ ಶಾವಿಗೆ ಇಲ್ಲಿ ರೆಡಿಯಾಗಿದೆ. ಅಂದರೆ ನಾವು ಉಳಿದಿರುವ ಅನ್ನದಿಂದ ಮಾಡಿರುವಂತಹ ಶಾವಿಗೆ ಇಲ್ಲಿ ರೆಡಿಯಾಗಿದೆ ನೋಡಿ. ಈ ರೀತಿ ಇದೆ ನೋಡಿ. ಎಲ್ಲ ಮಾಡಿಟ್ಟಿದ್ದೀನಿ. ಅಂದರೆ ನಾನು ಪುನಃ ಉಳಿದಿರುವ ಹಿಟ್ಟಲ್ಲೂ ಮಾಡಿದ್ದೀನಿ. ಒಂದು ತಟ್ಟೆಯಲ್ಲಿ ಮಾತ್ರ ಮಾಡಿರೋದು 2ನೇ ಸಲ ಮಾಡುವಾಗ ನೋಡಿ. ನಮ್ಮ ಶಾವಿಗೆ ಯಾವ ರೀತಿ ಇದೆ ಅಂತ ನಿಮಗೆ ನೋಡುವಾಗ ಗೊತ್ತಾಗುತ್ತೆ ನೋಡಿ. ಸ್ವಲ್ಪನೂ ಅಂಟಾಗಿಲ್ಲ ನೋಡಿ, ಬಿಟ್ಟು ಬಿಟ್ಟು ಬರುತ್ತೆ ನಾವು ಇದನ್ನು ಈ ರೀತಿ ಮಾಡುವಾಗ. ಟೇಸ್ಟು ಕೂಡ ಅದೇ ರೀತಿ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅನ್ನದಿಂದ ಮಾಡಿರೋ ಶಾವಿಗೆ ಅಂತ ಗೊತ್ತೇ ಆಗಲ್ಲ. ಓಕೆ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.